ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ದಿನಾಂಕ 2/3/2025 ನಡೆದಂಥ ಎರಡನೇ ಪೇಪರು ಮತ್ತು ದಿನಾಂಕ 23/2/2025 ಫೆಬ್ರವರಿಯಲ್ಲಿ ನಡೆದಂಥ ಎಕ್ಸಾಮ್ ಎರಡು ಪೇಪರು. ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ನ ಪೋಸ್ಟ್ಗಳೇನು ಕಾಲಾಗಿತ್ತು. ಈ ಒಂದು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಸೊ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂಥೇಳಿ. ಸೊ ಈ ಒಂದು ಸ್ಕ್ರೀನನ್ನು ಬೇಕಿದ್ರೆ ತಾವು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಸೊ ಈ ಒಂದು ಎಕ್ಸಾಮಲ್ಲಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್, ಆಮೇಲೆ ಎಷ್ಟು ಸ್ಕೋರ್ ತಗೊಂಡ್ರೆ ಸೇಫ್ ಸ್ಕೋರ್ ಆಗುತ್ತೆ, ಫಸ್ಟ್ ಪೇಪರಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು, ಆಮೇಲೆ ಸೆಕೆಂಡ್ ಪೇಪರಲ್ಲಿ ಎಷ್ಟು ಸ್ಕೋರ್ ಮಾಡಿದರೆ ಸೇಫ್ ಆಗ್ತೀರಾ ಅಂಥೇಳಿ. ಸೊ ಇಲ್ಲಿ ಜಿ ಕೆ ಪೇಪರು ಒಂದು ಲೆಕ್ಕಕ್ಕೆ ಕಷ್ಟನೇ ಇತ್ತು. ತುಂಬ ಈಸಿನೂ ಇರಲಿಲ್ಲ, ಮಾಡ್ರೇಟು ಇರಲಿಲ್ಲ, ಒಂದು ಸ್ವಲ್ಪ ಡಿಫಿಕಲ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ದಂಗೆ ಇತ್ತು ಆ್ಯಸ್ ಕಂಪೇರ್ಡ್ ಟು ನಾನ್ ಎಚ್ ಕೆ. ಸೊ ನಂಬರ್ ಆಫ್ ಪೋಸ್ಟ್ ಬಂದು ಇಲ್ಲಿ ಎಷ್ಟಿದೆ? 19 ಪೋಸ್ಟ್ ಇದೆ. ಸೊ ಎಲ್ಲ ಕ್ಯಾಟಗರಿಗೂ ಕಂಪೇರ್ ಮಾಡಿದರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ 3 ಪೋಸ್ಟ್ ಇದೆ, ಅದರಲ್ಲೂ ಮಹಿಳೆಯರಿಗೆ 1 ಇದೆ. ಸೊ ಸಾಮಾನ್ಯ ಇದರಲ್ಲಿ ಇತರೆ 2, ಗ್ರಾಮೀಣ 3 ಇದೆ, ಮಹಿಳೆಯರಿಗೆ 3 ಇದೆ, ಟೋಟಲ್ 9. ಸೊ ಟೋಟಲ್ 19 ಪೋಸ್ಟ್ ಇದೆ. ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ಇರೋ ಥರ ಇದೆ. ಹಾಗಾಗಿ ಯಾರೆಲ್ಲ ಪೇಪರ್ 1ಅಲ್ಲಿ ಅರೌಂಡು 51 ದಾಟಿದ್ದೀರಿ, ಆಮೇಲೆ ಇದು ಪೇಪರ್ 1 ಮಾತ್ರ. ಪೇಪರ್ 1ಅಲ್ಲಿ 50 ಅಬೋವ್ ಆರ್ 45 ಇಲ್ಲಿ ತಗೊಂಡು ಸೆಕೆಂಡ್ ಪೇಪರಲ್ಲಿ ಒಂದು 85 ತೊಗೊಂಡ್ರೂ ಕೂಡ ನೀವು ಸೇಫ್ ಝೋನಲ್ಲಿದ್ದೀರಾ ಅಂತ ಅನಿಸುತ್ತೆ. ಯಾಕಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಟೈಮ್ ಜಾಸ್ತಿ ಸಿಕ್ಕಿರೋದ್ರಿಂದ 1 ವಾರ ಸೆಕೆಂಡ್ ಪೇಪರಿಗೆ ಟೈಮ್ ಸಿಕ್ತು. ಹಾಗಾಗಿ ಪ್ರಿಪ್ರೇಷನ್ ಅಂತೂ ಮಾಡಿರ್ತಾರೆ, ಯಾರು ಅಂತೂ ಸುಮ್ಮನೆ ಗೊತ್ತಿಲ್ಲ. ಆಮೇಲೆ ಎಕ್ಸಾಮ್ ದಿನ ಹಲವಾರು ಜನ ಅಭ್ಯರ್ಥಿಗಳು ಅಬ್ಸೆಂಟ್ಸ್ ಆಗಿದ್ದರು. ಅಂದರೆ ಅವರೆಲ್ಲ ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಲ್ಲ, ಬಟ್ ಸೀರಿಯಸ್ ಆಗಿದ್ದವರಂತೂ 100% ಎಕ್ಸಾಮ್ ಬರೆದಿದ್ದಾರೆ. ಇರೋ 19 ಪೋಸ್ಟಿಗೆ 1:3 ಮಾಡಿದ್ರು. ಅರೌಂಡ್ 57 ಮೆಂಬರ್ಸ್ ಅಂತೂ ಏನಾಗ್ತಾರೆ 1:3 ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬರ್ತಾರೆ. ಸೊ ಕಟ್ ಆಫ್ ಅಂತ ಮಾತಾಡೋದಾದರೆ ಸೊ ಜಿ ಎಮ್ಮಿಗೆ ನನ್ನ ಹತ್ರ ಒಂದು ಡೇಟಾ ಇದೆ, ಇನ್ಪುಟ್ ಡೇಟಾ, ಅದರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಜಿ ಎಮ್ಮಿಗೆ ಅರೌಂಡ್ 420 ಪ್ಲಸ್ ಸ್ಕೋರು. ಬಟ್ ಇದು ನಾನ್ ಎಚ್ ಕೆ ಚೇಂಜ್ ಆಗುತ್ತೆ, ಇದಕ್ಕಿಂತ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಫೈಟ್ ಅಷ್ಟಿದೆ. ಆಮೇಲೆ ಸೆಕೆಂಡ್ ಪೇಪರ್ ತುಂಬಾ ಓದಿರೋರಿಗಂತೂ ತುಂಬ ಈಸಿ ಇತ್ತು, ಡೈರೆಕ್ಟ್ ಕ್ವಶನ್ಸೇ ಇತ್ತು, ಸೋರ್ಸಿಂದನೇ ಬಂದಿದ್ವಿ ಎಲ್ಲ. ಆಲ್ಮೋಸ್ಟ್ ಏನೆಲ್ಲ ವೆಬ್ಸೈಟ್ಸ್ ಯಾರು ಕ್ಲಿಯರಾಗಿ ನೋಡ್ಕೊಂಡಿದ್ರು ಅದರಿಂದನೇ ಹಲವಾರು ಕ್ವಶನ್ಸ್ ಬಂದುಬಿಟ್ಟಿದ್ವು. ಒಂದು 10 ಕ್ವಶನ್ಸ್ ಮಾತ್ರ ಸ್ವಲ್ಪ ಡೀಪಾಗಿ ಕೇಳಿರೋದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇತ್ತು. ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ಜಿ ಎಮ್ಮಿಗೆ ಒಂದು 420 ಪ್ಲಸ್ ತಗೊಂಡ್ರೆ ಸೇಫ್ ಸ್ಕೋರ್ ಆಗುತ್ತೆ ಅಂತ ಭಾವಿಸ್ತೀನಿ. ಆಮೇಲೆ ಯಾರೆಲ್ಲ 35%ಗಿಂತ ಕಡಿಮೆ ತಗೊಂಡಿದ್ದೀರಿ ಅವರಂತೂ ಎಲಿಜಿಬಲ್ ಆಗಲ್ಲ, ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಅದನ್ನು ತಾವು ನೋಡ್ಬೋದು. ಜಿ ಎಮ್ಮಿಗೆ ಏನು ಹೇಳಿದೆ 420 ಅಂತ ಹೇಳಿದೆ, 420 ಪ್ಲಸ್ಸು. ಅದೇ ಕೆಟಗರಿ ಅವರಿಗೆ ಎಸ್ ಸಿ ಮತ್ತು ಎಸ್ ಟಿ ಅವರೇನಿದ್ದೀರಿ ಅರೌಂಡು ಒಂದು 390 ಪ್ಲಸ್ ಇಂದ ಒಂದು 405 ಈ ಒಂದು ಸ್ಕೋರು ನಿಮಗೆ ಬರ್ತಾಯಿದ್ರೆ ಒಂದು ಸೇಫ್ ಝೋನಲ್ಲಿದ್ದೀರಾ ಅಂತ ಭಾವಿಸ್ತೀನಿ. ಯಾಕಂದರೆ ಕಾಂಪಿಟೇಷನ್ ತುಂಬಾ ಇದೆ ಸ್ನೇಹಿತರೆ, ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಇನ್ನು ಕೆಟಗರಿ 1 ಅವ್ರ ಬಗ್ಗೆ ಮಾತಾಡೋದಾದರೆ ಇವ್ರದ್ದು ಅಷ್ಟೇ 395. ಯಾಕಂದರೆ ಇರೋದೇ ಒಂದು ಪೋಸ್ಟು, 395ಇಂದ 400 ಅರೌಂಡ್ ಇರೋರು ಆಲ್ರೆಡಿ 410 ಕೂಡ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೊಬ್ಬರು ತೊಗೊಂಡಿದ್ದಾರೆ. ಸೊ ದಟ್ ವಿಲ್ ಬಿ ದಿ ಕಟ್ ಆಫ್. ಇರೋದು ಒಂದೇ ಪೋಸ್ಟು, ಹಾಗಾಗಿ 410 ಆಗ್ಬೋದು ಅವರಿಗೆ ಕೆಟಗರಿ 1. ಆಮೇಲೆ 2ಎದವ್ರಿಗೂ ಅರೌಂಡು 400 ಪ್ಲಸ್ಸಿಂದ 410ವರೆಗೂ ನಿಂತ್ಕೋಬೋದು. ಇನ್ನು 3A 3B ಅಂತೂ 410 ಪ್ಲಸ್. ಜಿ ಎಮ್ಮಿಗೆ ಒಂದು 10 ಮಾರ್ಕ್ಸ್ ಜಾಸ್ತಿ ನೀಡಿದ್ದೀನಿ, 420 ಪ್ಲಸ್ಸು. ಸೊ 410ಇಂದ 420ವರೆಗೂ ಇನ್ನು 3A 3Bಗೆ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಸೊ ಇನ್ ಕೇಸ್ ಈಗ ಇನ್ನೂ ಕೀ ಆನ್ಸರ್ ಬಿಟ್ಟಿಲ್ಲ, ಅಲ್ಲಿ ಸ್ವಲ್ಪ ಕೆಲವೊಂದು ಫಸ್ಟ್ ಪೇಪರಲ್ಲಿ ಒಂದು 2-3 ಕ್ವಶನಿಗೆ ಗ್ರೇಸ್ ಸಿಗೋದಿದೆ, ಸೆಕೆಂಡ್ ಪೇಪರಲ್ಲಿ ಒಂದು 2 ಕ್ವಶನಿಗೆ ಗ್ರೇಸ್ ಸಿಗ್ಬೋದು. ಆ ಒಂದು ಕೀ ಆನ್ಸರ್ಗಳನ್ನು ನೋಡಿಕೊಂಡು ವೆರಿಫೈ ಮಾಡೋದಾದರೆ ಸೊ ನಾನು ಹೇಳ್ದಂಗೆ ಅರೌಂಡು ಎಲ್ಲ ಕ್ಯಾಟಗರಿಗೆ ಹೋಲ್ಸೇಲಾಗಿ ಹೇಳೋದಾದರೆ ಒಂದು 380ಇಂದ 430 ಒಳಗಡೆ ನಿಮ್ಮ ಸ್ಕೋರ್ ಬರ್ತಾ ಇರಬೇಕು.
ಸೊ ದಿಸ್ ವಿಲ್ ಬಿ ದಿ ಸೇಫ್ ಸ್ಕೋರು. ನೀವು ಇಲ್ಲಿ ಇಷ್ಟು ಸ್ಕೋರ್ ಬಂದಿರೋರೆಲ್ಲ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಲ್ಲ ನಾನು. ವೆರಿಫಿಕೇಷನ್ಗೆ 100% ಬರ್ತೀರಿ. ಬಟ್ ಏನಾಗುತ್ತೆ, ಯಾರೆಲ್ಲ ಈ ಪೋಸ್ಟ್ ಕಡಿಮೆ ಇರೋದರಿಂದ ಆ ಒಂದು ಕ್ಯಾಟಗರಿಯಲ್ಲಿ ಯಾರು ಹೈಯೆಸ್ಟ್ ಇದ್ದೀರಿ ಅವ್ರಿಗೆ ಬರುತ್ತೆ. ಯಾಕಂದರೆ ಇಲ್ಲಿರೋವಂಥ ಪೋಸ್ಟ್ಗಳು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಹಾಗಾಗಿ ಹೋಪ್ಸ್ ಇಟ್ಕೊಳ್ಳಿ, ಯಾರಿಗೆಲ್ಲ ಈ ಸ್ಕೋರ್ ಬರ್ತಾಯಿದೆ ವೆರಿಫಿಕೇಷನ್ ಅಂತ ಬರುತ್ತೆ. ಸ್ವಲ್ಪ 400+ ಇರೋರು, 410+ ಇರೋರು ಸ್ವಲ್ಪ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.